ನಾನು ಹೇಳ್ತೀನಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಕರ್ನಾಟಕದ ಮತ್ತು ಕೊಪ್ಪಳ ಲೋಕಸಭಾ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಕುಟುಂಬ ಯಾವತ್ತು ಹಿಂದೆ ನಮ್ಮ ತಂದೆಯವರು ಪರವಾಗಿ ನಾವು ನಮ್ಮ ಮನೆತನ ಇರ್ತಕ್ಕಂಥದ್ದು. ಆದರೆ ಇವತ್ತು ನಮ್ಮ ಮೇಲೆ ವಿನಾಕಾರಣ ಮೇಲೆ ಗೂಬೆ ಕುಳಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಮೇಲೆ ನಮ್ಮ ಬಹಳಷ್ಟು ಅಭಿಮಾನ ಇದೆ. ನನಗೆ 91ರಿಂದ ಅವ್ರ ಮೇಲೆ ಅಭಿಮಾನ ಇತ್ತು. ಯಾಕಂದ್ರೆ ನಾನು ನನ್ನ ಗಾಡಿ ನತ್ತಿಸಿ ನಾನು ಅವ್ರನ್ನ ಕರ್ಕೊಂಡು ಹೋಗ್ತಿದ್ದೆ ಚುನಾವಣೆ ಪ್ರಚಾರದಲ್ಲಿ ಯಲಬುರ್ಗಾ ಮತ್ತು ಕೊಪ್ಪಳ ಕ್ಷೇತ್ರದಲ್ಲಿ 91ರಲ್ಲಿ. ಆ ಒಂದು ಗೌರವ ನಮ್ಮ ಮನೆತನ ಮೇಲೆ ಅವ್ರ ಮೇಲೆ ಇರ್ತಕ್ಕಂಥ ಕುಟುಂಬದ ಸಂಬಂಧ ಹಿಂದೆ ನಮ್ಮ ಸಿದ್ದರಾಮಯ್ಯದು ನಮಗೆ. ಆದರೆ ಇವತ್ತು ನಾವು ಖಂಡಿತವಾಗಿ ಯಾರು ದಯವಿಟ್ಟು ಕೆಲವು ವ್ಯಕ್ತಿಗಳು ಅಪಪ್ರಚಾರ ಮಾಡ್ತಾರೆ. ಆದರೆ ಇವತ್ತು ರಾಮುಲು ಕುಟುಂಬದವರು ನಾವು ಖಂಡಿತವಾಗಿ ಸಿದ್ದರಾಮಯ್ಯ ಹಿಂದೆ ಇದ್ದೀವಿ, ಕಾಂಗ್ರೆಸ್ ಪಕ್ಷದ ಪರವಾಗಿದ್ದೀವಿ. ಕಾಂಗ್ರೆಸ್ ಯತ್ನಾಳ್ ಪರವಾಗಿ ತಾವೆಲ್ಲರೂ ಚಲಿಸಬೇಕಂತ ತಮ್ಮೆಲ್ಲರೂ ಕೈ ಹುಡುಕ್ತಾರೆ. ದಯಮಾಡಿ ಕುಂದಿರ್ಬೇಕು, ಕುಂದಿರಿ ದಯಮಾಡಿ. ನಿಮ್ಮೆಲ್ಲ ಉದ್ದೇಶಿ ಸಂಗಣ್ಣ ಸಾಹೇಬ್ರು ಸಾಕು, ಈಗ ಸಾಕು, ಭಾಳ ಇದು ಮಾಡಿದ್ದೀರಾ. ಗೌರವ ಕೊಟ್ಟು ಮಾನ್ಯ ಮುಖ್ಯಮಂತ್ರಿಗೆ ಈಗ ಮಾಜಿ ಸಂಸದರು ಅವರ ಸಲಹೆ ನಮ್ಮ ಏನು ಅಭ್ಯರ್ಥಿ ಇದ್ದಾರೆ ಆ ಅಭ್ಯರ್ಥಿಗೆ ಇವರ ಅನುಭವವನ್ನು ತಿಳಿಸ್ತಾರೆ. ದಯಮಾಡಿ ತಾವು ಸಹಿತ ಕೇಳಬೇಕಂತೇಳಿ ಮನವಿ ಮಾಡ್ಕೊಂಡು ಇಕ್ಬಾಲ್ ಅನ್ಸಾರಿರವರ ಇನ್ನೋರ್ವ ಯುವ ನಾಯಕರು ಪೌರಾಡಳಿತ ಸಚಿವರಂತ ಮಾನ್ಯ ಬೈರತಿ ಸುರೇಶ್ ರವರಲ್ಲಿ ಉಸ್ತುವಾರಿ ಮಂತ್ರಿಗಳಂತ ಮತ್ತು AK47 ಅಂತ ಕರೆಸಿಕೊಂಡಿರ್ತಕ್ಕಂಥ ನಾಯಕರಂತ ಶಿವರಾಜ್ ತಂಗಡಗಿರವರ ಇನ್ನೋರ್ವ ಯುವ ನಾಯಕರು ಕೊಪ್ಪಳದ ಕ್ಷೇತ್ರದ ಶಾಸಕರಂತ ಮಾನ್ಯ ರಾಘವೇಂದ್ರ ಯತ್ನಾಳ್ ರವರೇ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.